ಓಕೆ, ನಾವೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ನೇಚರ್ಪ್ರೂನರ್ಸ್ ಕ್ಲಬ್ಬಿಗೆ 8/8ಗೆ. ಸೊ ಇಫ್ ಯು ಆರ್ ಏಬಲ್ ಟು ಸಿ ಮೀ, ಇಯರ್ ಮೀ, ಹಾಯ್ ಅಂತೇಳಿ. ಎಲ್ಲ ಹೇಗಿದ್ದೀರಾ? ಮೆಲ್ಲೆ 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 ಜನರು ಬರ್ತಾ ಇದ್ದಾರೆ. ಸೊ ವೆರಿ ಗುಡ್ ಟು ಸಿ ಪೀಪಲ್ ಹಾಪಿಂಗ್ ಇನ್. ಐ ವಾಸ್ ವೆರಿ ಯೂಟ್ಯೂಬಿಂದ ಸ್ವಲ್ಪ ದೂರ ಇದ್ದೆ ಬಿಕಾಸ್ ಆಫ್ ಸಮ್ ಎಮರ್ಜೆನ್ಸಿ ಚಾಲೆಂಜಸ್ಸು ಡ್ಯೂ ಟು ಸಮ್ ಅದರ್ ರೀಸನ್ಸು, ಟ್ರಾವೆಲಿಂಗ್ ಆಗಿ ಇದೆಲ್ಲ. ಇವತ್ತು ಐ ಜಸ್ಟ್ ಫೆಲ್ಟ್ ಈಗ ಸ್ವಲ್ಪ ದಿನದಿಂದ ಐ ಆಮ್ ಬ್ಯಾಕ್ ಇನ್ ಯೂಟ್ಯೂಬ್. ಯಾಕೆಂತ ಹೇಳಿದ್ರೆ ತುಂಬ ಲಾಯಲ್ ಆಗಿರುವಂತಹ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಒಂದು ಕನೆಕ್ಟ್ ಆಗೋಕ್ಕೆ ಇರುವಂಥ ಜಾಗ ಅಂದರೆ ಯೂಟ್ಯೂಬು. ಬಟ್ ನಮ್ಮ ಬ್ಯಾಕ್ ಎಂಡಲ್ಲಿ ತುಂಬ ಚಾಲೆಂಜಸ್ ಇದ್ದಿದ್ದರಿಂದ ಡೆಡಿಕೇಟೆಡ್ ಆಗಿ ಐ ಕುಡಂಟ್ ಪುಟ್ ವ್ಲಾಗ್ಸು. ಬಟ್ ಇವಾಗ ನಾ ಈ ಒಂದು ಲೈವ್ ಬಂದಿರೋ ಉದ್ದೇಶ ಬಿಕಾಸ್ ಆಫ್ ನೇಚರ್ಪ್ರೂನರ್ಸ್ ಕ್ಲಬ್ ಈವೆಂಟು 8/8 ಮೈಸೂರಲ್ಲಿ ಲೇ ರುಚಿಯಲ್ಲಿ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆಸ್ಕ್. ಸೊ ಯಾರಿಗಾದ್ರೂ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಗೆ ಒಂದು ಸ್ಪೆಷಲ್ ಕೂಪನ್ ಕೋಡ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಕಮ್ ದೇರ್. ಈ ಒಂದು ಇವೆಂಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮಗೆ ಲೈಫಲ್ಲಿ ಏನೋ ಒಂದು ಡ್ರೀಮ್ ಅಂತ ಇರುತ್ತೆ, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ನಾವು ನಮ್ಮ ಈ ರ್ಯಾಟ್ ರೇಸ್ ಅಂತ ಹೇಳ್ತೀವಿ, ಇಲ್ಲ ಯಾರೋ ಒಬ್ಬರು ನಮ್ಮ ಲೈಫಲ್ಲಿ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ ಹೋದಾಗ ನಾವೆಲ್ಲೋ ಕಳೆದೋಗ್ಬಿಟ್ಟಿರ್ತೀವಿ. ನಮ್ಮ ಡ್ರೀಮ್ಸ್ನ ನಾವು ಹಾಗೆ ಇಟ್ಕೊಂಡಿರ್ತೀವಿ. ಸೊ ಆ ಡ್ರೀಮ್ಸ್ ಮೇಲೆ ವರ್ಕ್ ಮಾಡಬೇಕು, ನಿಮಗೆ ಒಂದು ಹೊಸ ಎನರ್ಜಿಯಿಂದ ಏನೋ ಒಂದು ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಇವೆಂಟು ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗೇಮ್ ಚೇಂಜರ್ ಇವೆಂಟು. ಸೊ ಅದಕ್ಕೆ ನಾನೊಂದು ಸ್ಪೆಷಲ್ ಕೂಪನ್ ಕೋಡ್ ಕೂಡ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೊನೆ ತನಕ ಇರಿ ಆ್ಯಂಡ್ ಐಲ್ ಶೇರ್ ದ ಕೂಪನ್ ಕೋಡ್. ಸೊ ವಿಲ್ ಸಿ ಯಾರ್ಯಾರು ಬಂದಿದ್ದಾರೆ ಅಂತ. ನಮಸ್ತೆ ಕೂರ್ಗ್ ಡೈರೀಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಎಲ್ಲಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ? ನಿಮ್ಮ ಜಾಗನ ಕಮೆಂಟ್ ಮಾಡಿ ನೋಡುವ, ಯಾವ್ಯಾವ ಜಾಗದಿಂದ. ಎಂಚ ಉಳ್ಳಾರು ಎಣ್ಣನೆ ಉಳ್ಳಿರ, ವಾವ್ ನೈಸ್. ನಾನು ಚೆನ್ನಾಗಿದ್ದೀನಿ, ಚಾಯ್ತೆ ಉಳ್ಳ. ಮುವಿತಾ ಕೂರ್ಗ್, ಓಕೆ ಸೂಪರ್. ವಿರಾಜ್ಪೇಟು, ನಮ್ಮ ಚಾನಲ್ ಫುಲ್ ಕೂರ್ಗಿಂದ ಬರ್ತಾ ಇದೆ ನೋಡುವ. ಇನ್ಯಾರಿದ್ದೀರಾ? ಬೆಂಗಳೂರವ್ರು ಯಾರಾದ್ರೂ ಇದ್ದರೆ ಬ್ಯಾಂಗ್ಳೂರು ಅಂತ ಟೈಪ್ ಮಾಡಿ. ಹುಬ್ಬಳ್ಳಿ, ನಮಸ್ತೆ. ಹೊರ್ಕ ಆರ್ಮಿ, ಓಕೆ. ಐ ಆಮ್ ಫ್ರಮ್ ಕಾಸರಗೋಡ್, ಕೇರಳ. ಸೂಪರ್. ಕೇರಳದಲ್ಲಿರೋರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳುವಾಗ ಯಾ ದಟ್ಸ್ ಗುಡ್. ಲೈಕ್ ಎಮೋಷನ್ಸ್ ಅಲ್ಲ, ಬಿಕಾಸ್ ಜನರಲಿ ನೇಚರ್ ಅಂತ ಹೇಳಿದ್ರೆ ಇಟ್ಸ್ ಎಮೋಷನ್, ಎಲ್ಲ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಹುಬ್ಬಳ್ಳಿ ಕಡೆ ಒಂದ್ಸತಿ ಬರಬೇಕು. ಹುಬ್ಬಳ್ಳಿ ಕಡೆ ಬಂದರೆ ಏನೇನಿರುತ್ತೆ ಸ್ಪೆಷಲ್ ಅಂತ ಒಂದ್ಸತಿ ನೋಡಬೇಕು. ಬಿಕಾಸ್ ತುಂಬ ಲಾಂಗ್ ಬ್ಯಾಕ್ ಹೋಗಿರೋದು, ಅದ್ರ ಆ ಕಡೆ ಹೋಗಲಿಲ್ಲ. ಸೊ ಯಾರ್ಯಾರು ನಾವು ನೆಕ್ಸ್ಟ್ ಇವೆಂಟು ಅಂದರೆ ಈ ಸತಿ ಮೈಸೂರಲ್ಲಿ ಇವೆಂಟ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ, ಅದ್ರ ಡೀಟೇಲ್ಸು ಕೊಡ್ತೀವಿ. ಬಟ್ ಮೈಸೂರಲ್ಲಿ ಯಾರಾದರೂ ಬರೋರಿದ್ರೆ ಯು ಕ್ಯಾನ್ ಆಸ್ಕ್ ಫಾರ್ ದ ಕೂಪನ್ ಕೋಡ್. ಇಫ್ ಯು ವಾಂಟ್ ಕೋಡ್ ಯು ಕ್ಯಾನ್ ಆಸ್ಕ್ ಫಾರ್ ದ ಕೋಡ್. ಸೊ ಇನ್ನೊಂದು ಕ್ವೆಶನ್ನು, ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ? ಲೈಕ್ ವಾಟ್ ಈಸ್ ದಟ್ ಯುವರ್ ಪ್ರೊಫೆಷನ್? ಯು ಮೈಟ್ ಬಿ ಅ ಟ್ರಾವೆಲರ್, ಯು ಮೈಟ್ ಬಿ ಅ ಕಾರ್ಪೊರೇಟ್ ಎಂಪ್ಲಾಯ್, ಯು ಮೈಟ್ ಬಿ ಅ ಬಿಸ್ನೆಸ್ ಓನರ್. ಏನು ಮಾಡ್ತಾ ಇದ್ದೀರಾ? ವಾಟ್ ಈಸ್ ಯುವರ್ ಪ್ರೊಫೆಷನ್? ವಾಟ್ ಈಸ್ ಯುವರ್ ಜಾಬ್? ಟೈಪ್ ಮಾಡಿ. And if you have any questions, so you can ask anything about nature or programs or maybe ನಮ್ಮ ರಿಟ್ರೀಟ್ ಬಗ್ಗೆ, anything you want to ask. ಸೊ 5 ಮೆಂಬರ್ಸಿಗೆ ಐ ಆಮ್ ಜಸ್ಟ್ ಕೀಪಿಂಗ್ ಅ ಕೂಪನ್ ಕೋಡು. ಆ ಕೂಪನ್ ಕೋಡು ನಾನು ಟೈಪ್ ಮಾಡ್ತೀನಿ. ಐ ಥಿಂಕ್ ಸ್ಕ್ರೀನ್ ಸ್ಟ್ರಕ್ ಆಗಿದೆಯಾ? ಓಕೆ.
Tuluas, Konkanis, Kannadigas, Baris, apart from Malayalis living in Kasaragod. The region was once occupied by Tulunad region of Kannada Nadu. I am a Tulua. I am great fan of you. Thank you so much. Yeah, I know there are little challenges alla Kasaragod separate ಆಗಿದ್ದು and all that. Rocky Vlogs, thank you so much, Rocky. I am so happy that ನನ್ನ ಒಂದು ಥಾಟ್ ಪ್ರೊಸೆಸ್ಸಿಗೆ you are a fan for that anta. See, I don't want to call you as a fan. It's like a well wisher. We operate at the same frequency aste, because ಒಂದು ಮನುಷ್ಯಂದು ಫ್ರೀಕ್ವೆನ್ಸಿ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ನಾವು ಏನು ಲೈಕ್ ಯಾರೊಟ್ಟಿಗೆ ಇರ್ತೀವಿ, ಯಾವ ಥರ ಪ್ರೋಸೆಸ್ ಆಗುತ್ತೆ ಲೈಫಲ್ಲಿ, ಯಾವ ಥರ ಹೋಗ್ತಾ ಇರುತ್ತೆ ಅಂತ. ಸೊ ರಾದರ್ ದೆನ್ ಸೇಯಿಂಗ್ ಅ ಫ್ಯಾನ್, ಐ ಆಮ್ ಶ್ಯೂರ್ ಲೈಕ್ ವಿ ಆಪರೇಟ್ ಎಟ್ ದ ಸೇಮ್ ಫ್ರೀಕ್ವೆನ್ಸಿ. ಆ್ಯಂಡ್ ಕೆಲವರಿಗೆ ನಮ್ಮ ವೀಡಿಯೋಸು ಕನೆಕ್ಟ್ ಆಗಲಿಕ್ಕಿಲ್ಲ ಅಂತ ಅನ್ಸ್ಬೋದು. ಬಟ್ ಒಂದೇ ಹೇಳ್ತೀನಿ, ಎಂಟರ್ಟೈನ್ಮೆಂಟಿಗೆ ತುಂಬ ವೀಡಿಯೋಸ್ ಇದೆ, ಎಂಟರ್ಟೈನ್ಮೆಂಟಿಗೆ ತುಂಬ ಚಾನಲ್ಸ್ ಇದೆ. ಸೊ ನನ್ನ ಒಂದು ಚಾನಲಲ್ಲಿ ಐ ಆಲ್ವೇಸ್ ಥಿಂಕ್ ಅಬೌಟ್ ಹೌ ಐ ಕ್ಯಾನ್ ಹೆಲ್ಪ್ ಸಂಬಡಿ ಟು become a better version in their life. That is something which I was decoding. But there is a good news which I want to share. Nanu tumba ondu novinda I had started a page called Save Nature, Love Adventure, Live Life Fullest anta. ಆ ಪೇಜ್ ಕ್ರಿಯೇಟ್ ಮಾಡಿ ನಾಳೆಗೆ 15 ವರ್ಷ ಆಗುತ್ತೆ. ಆ ಪೇಜ್ ಕ್ರಿಯೇಟ್ ಮಾಡುವಾಗ ನಾನು ಯೋಚನೆ ಮಾಡ್ತಾ ಇದ್ದಿದ್ದು, ಯಾಕೆ ಜನರು ಅವ್ರ ಡ್ರೀಮ್ಸ್ನ ಕಾಂಪ್ರಮೈಸ್ ಆಗ್ತಾರೆ, ಯಾಕೆ ನೇಚರಿಂದ ನಾವು ಡಿಸ್ಕನೆಕ್ಟ್ ಆಗಿ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಅಂತ. ಬಟ್ ಆ ಪೇಜಿಗೆ ನಾಳೆಗೆ 15 ವರ್ಷ ಆಗುತ್ತೆ. ಆ್ಯಂಡ್ ನಾಡಿದ್ದು ವಿ ಆರ್ ಸೆಲೆಬ್ರೇಟಿಂಗ್ ದಟ್ ಇನ್ ಅ ವೆರಿ ಪವರ್ಫುಲ್ ವೇ. ಒಂದು ಮೋರ್ ದೆನ್ ಆಲ್ಮೋಸ್ಟ್ ಕ್ಲೋಸ್ ಟು 150 ಮೆಂಬರ್ಸ್ ಬರ್ತಾ ಇದ್ದಾರೆ. ನೀವು ಯಾರಾದರೂ ಬರೋರಿದ್ರೆ ಯು ಕ್ಯಾನ್ ಆಲ್ಸೋ ಬುಕ್ ಇಟ್. ವೆರಿ ಲಿಮಿಟೆಡ್ ಸೀಟ್ಸು, 5 ಸೀಟ್ಸ್ ಮಾತ್ರ ಕೊಡ್ತೀನಿ ಯೂಟ್ಯೂಬಿಗೆ. ಥ್ಯಾಂಕ್ ಯು. ಐ ಆಮ್ ಫಾಲೋಯಿಂಗ್ ಯು ಫ್ರಮ್ ಕೋವಿಡ್ ಟೈಮ್. ಥಾಟ್ ಆಫ್ ವಿಸಿಟಿಂಗ್, ಡೆಫಿನೆಟ್ಲಿ ಪ್ಲೀಸ್ ಡೂ ಕಮ್. ಲೆಟ್ಸ್ ಕನೆಕ್ಟ್. ಕೌಂಟಿಗೆ ನಾವಿರುವಾಗ ಬನ್ನಿಲ್ಲ, ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದರೆ ಬನ್ನಿ. ಸರ್, ಒಂದು ಥಾಟನ್ನು, ನಮ್ಮ ಕ್ಯಾಂಗ್ರೋ ಯಾಕೆ ನವ ಡೇಸ್ ತುಂಬ ಎಲಿಫೆಂಟ್ಸ್ಗಳು ಡೆತ್ ಆಗ್ತಿದ್ದೇವೆ? ಓಕೆ, ಆ್ಯಕ್ಚುಲಿ ತುಂಬ ಒಳ್ಳೆ ಥಾಟ್ಸು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೈಸಿಂಗ್ ದಿಸ್ ಕ್ವಶನ್. ನನಗೆ ಲಾಸ್ಟ್ ವೀಕಲ್ಲಿ ಒಂದು ಚಿಕ್ಕ ಮರಿಯಾನೆ ಅದೆಲ್ಲೋ ಇತ್ತು ಅಂತ ಗೊತ್ತಿಲ್ಲ, ಅದ್ರದ್ದು ಅಮ್ಮ ತೀರ್ಕೊಂಡಾಗ ಅಲ್ಲಿ ಓಡಾಡ್ತಾ ಇತ್ತು. ಅಲ್ಲಿಂದ ಇಟ್ ವೆಂಟ್ ಮಿಸ್ಸಿಂಗು. ಬಟ್ ಮೊನ್ನೆ ಪುನಃ ಇನ್ನೊಂದು ಆನೆ ಸತ್ತಿದ್ದು ಅಂತ ನೋಡಿದ್ವಿ. ಆನೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು, ಫಾರೆಸ್ಟೇ ಇರಲ್ಲ ಅಲ್ಲಿ. ಫಾರೆಸ್ಟು ಈ ಕ್ಯಾನೋಪಿನ ಕ್ಲಿಯರ್ ಮಾಡೋಕ್ಕೆ, ಮತ್ತೆ ಅದನ್ನ ಈ ಒಂದು ಹಲಸಿನ ಹಣ್ಣು, ಮಾವಿನ ಹಣ್ಣನ್ನೆಲ್ಲ ಬೇರೆ ಬೇರೆ ಕಡೆ ಪ್ಲಾಂಟ್ ಮಾಡ್ಕೊಂಡು ಹೋಗುತ್ತೆ. ಅದೊಂದು ಲದ್ದಿ ಹಾಕೊಂಡು ಎಲ್ಲ ಕಡೆ ಹೋದಾಗ ದಟ್ಸ್ ಹೌ ದ ಫಾರೆಸ್ಟ್ ಇಸ್ ಬಿಲ್ಟ್. ಬಟ್ ಆನೆ ಇಲ್ಲದೆ ನಮ್ಮ ಕೊಡಗುನ ವಿಜುವಲೈಸು ಮಾಡೋಕ್ಕಾಗಲ್ಲ. ಆ್ಯಂಡ್ ಬೀಯಿಂಗ್ ಫ್ರಮ್ ಕೊಡಗು ಒಂದೇ ಹೇಳ್ತೀನಿ, ನಾವೆಷ್ಟು ತಪ್ಪುಗಳು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆನೆಗಳನ್ನ ಡೈರೆಕ್ಟ್ ಶೂಟ್ ಮಾಡೋದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಅಟ್ಲೀಸ್ಟ್ ಅದನ್ನ ಬಂದಾಗ ಓಡಿಸೋದೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ತೋಟದಲ್ಲೇ ಆನೆಗಳು ಬಂದರೆ ಅದು ಅದ್ರ ಪಾಡಿಗೆ ತಿನ್ಕೊಂಡು ಹೋಗುತ್ತೆ, ಅದೇನು ನಮಗೆ ಡಿಸ್ಟರ್ಬ್ ಮಾಡಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈಗಿನ ಒಂದು ಜನ್ರೇಷನ್ಗೆ ಅದು ಗೊತ್ತಿಲ್ಲ. ಬಟ್ ಸುಮ್ಮನೆ ಅದನ್ನ ಓಡಿಸ್ಬೇಕು ಹಾಗೆ ಅಂತ ನಾವು ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀವಿ. ಎಂಡ್ ಆಫ್ ಇಟ್, ಆನೆಗಳಿಗೆ ಯಾರು ವಾಯ್ಸ್ ಕೊಡೋರಿಲ್ಲ. ಯಾಕಂದರೆ ನಮ್ಮ ಪೊಲಿಟಿಷಿಯನ್ಸು ಮತ್ತು ಯಾರಾದರೂ ಬಂದರೂ ದೇ ವಿಲ್ ಸ್ಪೀಕ್ ಅಬೌಟ್ ಪೀಪಲ್ ಓನ್ಲಿ. ಆನೆಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಜೆಂಟಲ್ಮೆನ್. ಯಾರು? ಯೋಗೇಶ್ ರಾಜ್. ಥ್ಯಾಂಕ್ ಯು ಯೋಗೇಶ್. ಐ ವುಡ್ ಸೇ ಪ್ಲೀಸ್ ಡೂ ಸಮ್ ಸ್ಮಾಲ್ ಲಿಟಲ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಅಲ್ಲ, ಒಂದು ಪೋಸ್ಟರ್ಸ್ ಅದು ಇದು ಮಾಡಿಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ಅಟ್ಲೀಸ್ಟ್ ಒಂದು 4-5-10 ಜನರು ಕ್ರಿಯೇಟ್ ಆದರೂ ಚೆನ್ನಾಗಿರುತ್ತೆ. ನಾವು ಅದ್ರ ಬಗ್ಗೆ ತುಂಬ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಮಸ್ತೆ ಅಂತ ಇವ್ರ ಪ್ರೊಫೈಲ್ ಹೆಸರು. ಐ ಆಮ್ ಯುವರ್ ಓಲ್ಡ್ ಸಬ್ಸ್ಕ್ರೈಬರ್ ಸರ್. ಐ ಆಮ್ ಯು ಆ್ಯಂಡ್ ಯುವರ್ ಟೀಮ್ ಫ್ಯಾನ್. ಥ್ಯಾಂಕ್ ಯು. ಫ್ಯಾನಿಗಿಂತ ಯು ಗೈಸ್ ಆರ್ ಮೈ ವೆಲ್ ವಿಷರ್ಸು, ಸಪೋರ್ಟಿವ್. ಅಶ್ವಿತಾ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯುವರ್ ಆರಾ ಇಸ್ ಸೋ ವೈಬ್ರೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಯುವರ್ ವೈಬ್ ಅಟ್ರಾಕ್ಟ್ಸ್ ಯುವರ್ ಟ್ರೈಬ್ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಕೂಡ ಬಂದಿದ್ದೀರಾ ಅಂತ ಹೇಳಿದ್ರೆ ಯುವರ್ ಆರಾ ಶುಡ್ ಆಲ್ಸೋ ಬಿ ಇನ್ ದ ಸೇಮ್ ಫ್ರೀಕ್ವೆನ್ಸಿ. ಇಟ್ ರೀಚಸ್ ಸೋ ಮೆನಿ ಪೀಪಲ್ ಎಫರ್ಟ್ಲೆಸ್ಲಿ ಆ್ಯಂಡ್ ಮೇಕ್ಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಎವ್ರಿ ಒನ್. ವೆರಿ ಸಿಂಪಲ್ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದ್ದೀನಿ ಅಶ್ವಿತಾ. ಐ ಜಸ್ಟ್ ವಾಂಟ್ ಟು ಮೇಕ್ ಶೋರ್ ವಿ ರೇಡಿಯೇಟ್ ಎಟ್ ಅ ವೆರಿ ಡಿಫ್ರೆಂಟ್ ಲೆವೆಲು. ಒಂದು ಒಳ್ಳೆ ವರ್ಲ್ಡ್ಗೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಇಟ್ ಕ್ಯಾನ್ ಬಿ ಅ ಬೆಟರ್ ಪ್ಲೇಸ್ ಅಂತ. ಬಿಕಾಸ್ ಬೀಯಿಂಗ್ ಅ ಫಾದರ್, ವಾಟ್ ಐ ರಿಯಲೈಸ್ಡ್ ಇಸ್, ನಾನು ಎಷ್ಟು ಕೋಟಿ ದುಡ್ಡು ಮಾಡಿದ್ರು, ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಿದ್ರು, ಎಂಡ್ ಆಫ್ ಇಟ್ ನನ್ನ ಮಗನಿಗೆ ಒಂದು ಒಳ್ಳೆ ಗಾಳಿ, ನೀರು, ಊಟ, ಫುಡ್ಡು, ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲ ಕೊಡೋಕ್ಕಾಗಿಲ್ಲ ಅಂದರೆ ನಾನು ಎಷ್ಟು ಒಳ್ಳೆ ಅಪ್ಪ ಆದರೂ ಇಟ್ಸ್ ಅ ವೇಸ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನಾನು
ಜನರಿಗೆ ಹೇಳೋದು, ನಿಮ್ಮ ಪ್ಯಾಷನ್ನ ಡೆವಲಪ್ ಮಾಡ್ಕೊಳ್ಳಿ. ನೇಚರ್ ಒಟ್ಟಿಗೆ ಇದ್ಕೊಂಡು ಮಾನಿಟೈಸ್ ಇಟ್ಟು ನಿಮ್ಮ ಲೈಫ್‌ನ ಮಾನಿಟೈಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಂಪ್ಲೀಟ್ ಒಂದು ಥಾಟ್ ಪ್ರೊಸೆಸ್‌ನ ಬೇರೆ ಥರದಲ್ಲಿ ಎತ್ಕೊಂಡು ಹೋಗಿ. ನಾನು ನೇಚರ್‌ಪ್ರೆನ್ಯೂರ್ಸ್ ಕ್ಲಬ್ಬಲ್ಲಿ ಐ ಆಮ್ ಇನ್ವೈಟಿಂಗ್ ನಾಡಿದ್ದು ಈವೆಂಟಿಗೆ ಸ್ನೇಕ್ ರೆಸ್ಕ್ಯೂ ಮಾಡೋರು ಬರ್ತಾ ಇದ್ದಾರೆ. ಹೂ ಹ್ಯಾವ್ ಬೀನ್ ರೆಸ್ಕ್ಯೂಯಿಂಗ್ ಲಾಟ್ ಆಫ್ ಸ್ನೇಕ್ಸ್ ಇನ್ ಕೂರ್ಗ್. ಆಮೇಲೆ ಪೀಪಲ್ ಹೂ ಹ್ಯಾವ್ ಬೀನ್ ಫೈಟಿಂಗ್ ಫಾರ್ ಸಾಯಿಲ್ ಹಾಳಾಗಬಾರ್ದು ಅಂತ ಹೇಳಿ ಪ್ರೊಟೆಕ್ಟ್ ಮಾಡಿದವರು. ಬಟ್ ಅವರಿಗೆಲ್ಲ ನಾನು ಏನಕ್ಕೆ ಕರಿತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೂಡ ದುಡ್ಡು ಮಾಡಿ, ಬರೀ ನೀವು ನಾನು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಎನಿ ಪೀಪಲ್ ಟು ಸೇ ದಟ್ ನಮ್ಮಪ್ಪ ಒಂದು ಟೈಮಲ್ಲಿ ತುಂಬಾ ನೇಚರ್ಗೋಸ್ಕರ ಏನೋ ಮಾಡಿದ್ರು, ಬಟ್ ಅವ್ರ ಹತ್ರ ಈಗ ಏನು ದುಡ್ಡಿಲ್ಲ ಅಂತ ಹೇಳೋದು ಬೇಡ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ವಿತ್ ನೇಚರ್ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ. ಯಾರಿಗೆಲ್ಲ ದುಡ್ಡು ಮಾಡಬೇಕು ನೇಚರ್ ಒಟ್ಟಿಗೆ ಇದ್ಕೊಂಡು ಅಂತ ಹೇಳಿದ್ರೆ, ಯು ಕ್ಯಾನ್ ಕಮ್ ಟು ದ ಪ್ರೋಗ್ರಾಮ್. ಟ್ರಸ್ಟ್ ಮೀ, ನೇಚರ್ ಒಟ್ಟಿಗೆ ಇದ್ಕೊಂಡು ಇಂಟು 10x ದುಡ್ಡು ಮಾಡ್ಬೋದು, ರಾದರ್ ದೆನ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಬ್ಲೆಸ್ಸಿಂಗ್ ಟು ಅವರ್ ಮದರ್ ನೇಚರ್. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಕಮ್ ಸಮ್ ಟೈಮ್ ಟು ಅವರ್ ಕಮ್ಯುನಿಟಿ, ಇಲ್ಲ ರಿಟ್ರೀಟಿಗೆ ಬನ್ನಿ. ಲೆಟ್ಸ್ ಡೂ ಸಮಥಿಂಗ್ ಟುಗೆದರ್ ಬಿಕಾಸ್ ಐ ವಾಂಟ್ ಎವ್ರಿ ಒನ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಕೈಂಡ್ ವರ್ಡ್ಸ್. ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ಸಮ್ ಅವೇರ್ನೆಸ್ ವಿಡಿಯೋಸ್. ಅಮೇಝಿಂಗ್. ಲವ್ ಯು ಬ್ರದರ್ ಯೋಗೇಶ್ ರಾಜ್. ಮಾಡಿ ಪ್ಲೀಸ್. ಇಟ್ಸ್ ಅ ರಿಕ್ವೆಸ್ಟ್. ನಿಮ್ಗೆ ಆಲ್ರೆಡಿ ಮಾಡ್ತಾ ಇದ್ದೀರಾ. ಇಟ್ಸ್ ಅ ರಿಕ್ವೆಸ್ಟ್. ಇನ್ನೂ ಜನರಿಗೆ ನಾವು ಎಜುಕೇಟ್ ಮಾಡುವ. ಯಾಕೆ ಅಂತ ಹೇಳಿದ್ರೆ, ಫ್ಯೂಚರ್ ಇಸ್ ನೇಚರ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಕ್ಯಾನ್ ಯು ಸೇ ಸಮಥಿಂಗ್ ರಿಗಾರ್ಡಿಂಗ್ ಕಿಶೋರ್ ಬ್ರದರ್ ಆ್ಯಂಡ್ ವೇರ್ ಈ ಈಸ್ ಆ್ಯಂಡ್ ವಾಟ್ ಈ ಈಸ್ ಡೂಯಿಂಗ್ ನೌ? ಆ್ಯಕ್ಚುಲಿ ಕಿಶೋರ್ ಅವರು ತುಂಬ ತಿಂಗಳಾಯಿತು, ವರ್ಷ ಆಯಿತು, ತುಂಬ ಚೆನ್ನಾಗಿದ್ರು ನಮ್ಮೊಟ್ಟಿಗೆ. ಬಟ್ ಸಡನ್ ಆಗಿ ಅವರ ತಂದೆಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಆ್ಯಂಡ್ ಈ ಹ್ಯಾಡ್ ಟು ವೆಕೇಟ್ ಟು ಇಸ್ ನೇಟಿವ್. ಸೊ ವೆಕೇಟ್ ಆದಮೇಲೆ ಅವರ ತಂದೆ ತೀರ್ಕೊಂಡ್ರು. ಸೊ ಬೀಯಿಂಗ್ ದ ಓನ್ಲಿ ಸನ್, ಅವ್ರ ಬ್ರದರ್ ಲಾಂಗ್ ಬ್ಯಾಕ್ ತೀರ್ಕೊಂಡಿದ್ದಾರೆ. ಬೀಯಿಂಗ್ ದ ಓನ್ಲಿ ಸನ್, ಈ ಹ್ಯಾಡ್ ಟು ವೆಕೇಟ್. ಬಟ್ ಅದನ್ನ ತುಂಬ ಜನರಿಗೆ ನಾನು ರಿಪ್ಲೈ ಮಾಡಿದ್ದೀನಿ, ಕಿಶೋರ್ ಇಲ್ಲ, ಈಸ್ ನಾಟ್ ವರ್ಕಿಂಗ್ ವಿತ್ ಅಸ್ ಆಸ್ ಆಫ್ ನೌ ಅಂತ. ಬಟ್ ಈಸ್ ಇನ್ ಇಸ್ ನೇಟಿವ್, ಆ್ಯಂಡ್ ಇಸ್ ನೇಟಿವ್ ಈಸ್ ಆಂಧ್ರ ಪ್ರದೇಶ್, ಅಂದರೆ ತಿರುಪತಿ ಈಸ್ ಇಸ್ ನೇಟಿವ್. ಸೊ ಅಲ್ಲಿದ್ದಾರೆ. ಸೊ ಇಲ್ ನಾಟ್ ಬಿ ಕಮಿಂಗ್ ಟು ಅವರ್ ವಿಡಿಯೋಸ್. ಬಟ್ ಲಾಸ್ಟ್ ಟೈಮ್ ಮಾತಾಡಿದ್ವಿ, ಏನಾದರೂ ವಿಡಿಯೋಸ್ ಇದ್ರೆ ಕರಿತೀನಿ ಅಂತ. ಬಟ್ ಅವರು ತಂದೆ ತೀರ್ಕೊಂಡ್ಮೇಲೆ ಐ ಡೋಂಟ್ ಥಿಂಕ್ ಸೊ ಇಲ್ ಬಿ ಏಬಲ್ ಟು ಕಮ್ ಟು ಎನಿ ಮೋರ್ ವಿಡಿಯೋಸ್. ಇಸ್ ಲೈಫ್ ಇಸ್ ಇನ್ ದಟ್ ಮಿಡ್ ಲೈಫ್ ಕ್ರೈಸಿಸ್ ಅಂತ ಹೇಳೋ ಥರ ಅವ್ರು ಕಂಪ್ಲೀಟ್ ಆ ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಲೈಫಲ್ಲಿ ಚಾಲೆಂಜಸ್ ಫೇಸ್ ಮಾಡಿಕೊಂಡು ಈಸ್ ಗೋಯಿಂಗ್ ವಿತ್ ದ ಫ್ಲೋ. ಆ್ಯಂಡ್ ವೆರಿ ಈಸಿ. ಆ್ಯಂಡ್ ವಾಟ್ ಈಸ್ ಡೂಯಿಂಗ್ ನೌ? ಯಾ, ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಶ್ರೀನಿವಾಸ್ ಚಂದು, ಎನಿ ಕ್ವಶನ್ಸ್ ಶೂಟ್ ಮಾಡಿ. About Coorg, about nature, about elephants, about anything. I am here for next 5 minutes. ಇನ್ನೊಂದು 5 ನಿಮಿಷ ಇರ್ತೀನಿ. ಏನು ಬೇಕಾದರೂ ಕೇಳಿ. ಮೇ ಬಿ ಬಿಸ್ನೆಸ್, ಕೆರಿಯರ್, ಆರ್ ಜಾಯ್ನಿಂಗ್ ಅವರ್ ಟೀಮ್, ಸೀಡ್ ಬಾಲ್ಸ್ ಮಾಡ್ತಾ ಇರೋದು ನಾವು, ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು. ಎವ್ರಿಥಿಂಗ್, ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಬಟ್ ಒಂದು ಹೇಳ್ತೀನಿ, ಐ ವಾಂಟ್ ಎವ್ರಿಬಡಿ ಟು ಸೇ ಒನ್ ಥಿಂಗ್, ಆಯಿತಾ? ನೆವರ್ ಕಾಂಪ್ರಮೈಸ್ ಯುವರ್ ಡ್ರೀಮ್ಸ್. ನಿಮ್ಮ ಕನಸೇನಿದೆ ಅದನ್ನ ಯಾವುದೇ ಕಾರಣಕ್ಕೂ ಯಾರು ಬಂದರೂ ಕಾಂಪ್ರಮೈಸ್ ಆಗಬೇಡಿ. ವರ್ಕ್ ಆನ್ ಯುವರ್ ಡ್ರೀಮ್ಸ್. ಸರ್, ಮಳೆ ಜೋರ ಕೂರ್ಗ್? ಆ್ಯಕ್ಚುಲಿ ಕೊಡಗಲ್ಲಿ ಮಳೆ ಇದೆಯಾ? ಲೈಟ್ ಆಗಿದೆ. ನಾನು ಕೊಡಗಲ್ಲಿಲ್ಲ, ನಾನು ಮೈಸೂರಲ್ಲಿ ಇದ್ದೀನಿ. ಸೊ ಮಳೆ ಲೈಟ್ ಆಗಿದೆ. ಬಟ್ ಈ ಸತಿ ಮೈಸೂರು, ಬೆಂಗಳೂರು ಅವರಿಗೆ ತುಂಬ ತೊಂದರೆ ಇದೆ. ಬಿಕಾಸ್ ಒಂದು ಮಳೆ ಕಡಿಮೆ ಇದೆ, ಎರಡನೇದು ಆಲ್ರೆಡಿ ನಮ್ಮ ಕಾವೇರಿ ಹೊಳೆ ತುಂಬ ಪೊಲ್ಯೂಟ್ ಆಗಿದೆ. ಲಾಸ್ಟ್ ಟೈಮ್ 2-3 ಪಾಡ್ಕಾಸ್ಟಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಯಾರು ವಾಯ್ಸ್ ಎತ್ತಿಲ್ಲ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ವಿ ಆರ್ ಡ್ರಿಂಕಿಂಗ್ ಆಲ್ ಟಾಕ್ಸಿನ್ಸ್. ಮೊನ್ನೆ ಯಾರೊಬ್ರು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ರು ಕಬಿನಿಯಲ್ಲಿ. ಕಂಪ್ಲೀಟ್ ಕಬಿನಿದು ಸೆಂಟರ್ ರಿವರಿಂದ ನೀರು ತೆಗೆದು ಟೆಸ್ಟಿಗೆ ಕಳಿಸಿದ್ದಾರೆ. ಬಂದಾಗ ಇಟ್ಸ್ ಟಾಕ್ಸಿಕ್, ಇಟ್ಸ್ ಕೆಮಿಕಲ್ ಅಂತ ಹೇಳಿದ್ದಾರೆ. ಸೊ ನಾವು ಯಾವ ಧೈರ್ಯದಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಆಮೇಲೆ ಐ ಜಸ್ಟ್ ವಾಂಟ್ ಟು ಶೇರ್ ಸಮಥಿಂಗ್ ಪವರ್ಫುಲ್. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಶೇರ್ ಇಟ್ ವಿತ್ ಯು. ಥ್ಯಾಂಕ್ ಯು ಭಜನ್ ಸರ್ ಫಾರ್ ದ ಇನ್ಫೋ. ಹೋಪ್ ಈ ವಿಲ್ ಡೂ ವೆಲ್ ಇನ್ ಇಸ್ ಲೈಫ್. ಎಸ್, ಫಿಂಗರ್ಸ್ ಕ್ರಾಸ್ಡ್, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ನಾನು ನಿಮ್ಮ ಹತ್ರ ಒಂದು ಪವರ್ಫುಲ್ ಟಾಪಿಕ್ ಹೇಳಬೇಕು. ನಮ್ಮ ಕಮ್ಯುನಿಟಿ ಒಳಗಡೆ ನನಗೆ ಗೊತ್ತಾಗಿರೋದು. ಹೇಳ್ಬೋದಾ? ಶೇರ್ ಮಾಡ್ಬೋದಾ? ಸರ್, ಶೆಟ್ಟಿ ಬ್ರದರ್ಸ್ ಜೊತೆ ವ್ಲಾಗ್ಸ್ ಮಾಡಿ, ನಿಮ್ಮ ಓಲ್ಡ್ ವಿಡಿಯೋಸ್ ತುಂಬ ಚೆನ್ನಾಗಿದೆ. ಖಂಡಿತ ಫ್ಯೂಚರಿಗೆ ವಿ ವಿಲ್ ಗೆಟ್ ದೆಮ್ ಆನ್ ಟ್ರ್ಯಾಕ್. ಸೊ ನಿಮ್ಮ ಹತ್ರ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಇದೆ. ನನಗೆ ಅದು ಇಟ್ ವಾಸ್ ಅ ಸರ್ಪ್ರೈಸ್ ಆ್ಯಕ್ಚುಲಿ. ಶೇರ್ ಮಾಡ್ಬೋದಾ? ಐ ವಾಂಟ್ ಎನಿ ಒನ್ ಆಫ್ ಯು ಟು ಸೇ ಎಸ್. ಎಸ್. ಲಾಸ್ಟ್ 3 days ಬ್ಯಾಕು ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಮೆಂಬರು, ಅವರು ತುಂಬ ಆರ್ಗ್ಯಾನಿಕ್ ಸಾಯಿಲು ಮತ್ತು ಈ ವಾಟರು ಇದ್ರ ಬಗ್ಗೆ ಒಂದು ಡಿಟೇಲ್ಸು ಮಾತಾಡ್ತಾ ಇದ್ರು. ನಾನು ಕೇಳಿದೆ, ಅವರು ದ ಕಾನ್ಷಿಯಸ್ ಫಾರ್ಮರ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರ್ತಿದ್ದಾರೆ. ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಕೇಳಿದೆ, ಯಾಕೆ ನೀನು ಇದು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ ನೇಚರ್ ಅಂತ.
ಆಗ ಅವ್ರು ಹೇಳಿದ್ರು ಅವರ ಮನೆಯಲ್ಲಿ ಬೇರೆ ಬೇರೆ ಡೆತ್‌ಗಳಾಗಿದೆ. ಮನೆ ಅಂದ್ರೆ ಮನೆಯಲ್ಲಿ ಮತ್ತೆ ಅವರ ರಿಲೇಟಿವ್ಸ್, ಫ್ರೆಂಡ್ಸ್, ಕಸಿನ್ಸ್. ಬಟ್ ಒಂದು ಅವ್ರ ಫ್ರೆಂಡ್‌ದು ಡೆತ್ ಇಟ್ ವಾಸ್ ಅ ವೆರಿ ಬಿಗ್ ಶಾಕರ್ ಆಕ್ಚುಲಿ. ನಮ್ಮ ಈ ಕೊಡಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ದು ಕೆಲವು ಎಸ್ಟೇಟ್ಸ್ ಎಲ್ಲ ಈ ತರ ಒಂದು ಸ್ಟೀಪ್ ಅಲ್ಲಿ ಇರುತ್ತೆ. ಇವ್ರ ಫ್ರೆಂಡ್ ಏನ್ ಮಾಡಿದ್ದಾರೆ, ಹೋಗ್ಬಿಟ್ಟು ಆ ತೋಟಕ್ಕೆಲ್ಲ ಗೊಬ್ಬರ ಹಾಕಿದ್ದಾರೆ. ಗೊಬ್ಬರ ಹಾಕಿ ಜನರಲ್ ಏನಂದ್ರೆ, ಈಗ ನಾವು ಗಂಬುಟೆಲ್ಲ ಹಾಕೊಂಡು ಬಂದು ಒಂದು ನಮ್ದು ಸ್ಟ್ರೀಮ್ ಇರುತ್ತೆ, ಅಲ್ಲಿ ಬಂದು ಕೈ ಕಾಲೆಲ್ಲ ತೊಳೆದು ನಾವು ಅದೇ ನೀರು ಕುಡಿತೀವಿ. ಸೊ ಇಟ್ಸ್ ಅ ಕಾಮನ್ ಪ್ರಾಕ್ಟೀಸ್. ಎಲ್ಲರೂ ಸೇರ್ಕೊಂಡು ಅದು ಒಂದು ನಮ್ದು ಕಾವೇರಿ ತಾಯಿ ನೀರು ಅಂತ ಹೇಳಿ ಕುಡಿದ್ಬಿಟ್ಟು ಹೋಗ್ತೀವಿ. ಬಟ್ ಅವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವರು ಎಲ್ಲ ಗೊಬ್ಬರ ಎಲ್ಲ ಹಾಕಿ ಜೋರಾಗಿ ಮಳೆ ಹೊಡೆದಿದೆ. ಮಳೆ ಹೊಡೆದಾಗ ಏನಾಗಿದೆ, ಆ ಗೊಬ್ಬರದ ನೀರೆಲ್ಲ ಬಂದು ಆ ಕೊಲ್ಲಿಯಲ್ಲಿ ಮಿಕ್ಸ್ ಆಗಿದೆ. ಆ ಕೊಲ್ಲಿಯಲ್ಲಿ ಮಿಕ್ಸ್ ಆಗಿ ಹೋದ್ಮೇಲೆ ಇವನಿಗೆ ಗೊತ್ತೋ ಗೊತ್ತಿಲ್ದೇನೆ ಏನ್ ಮಾಡಿದಾನೆ, ಒಂದ್ ಕಡೆ ಹೋಗಿ ಆ ನೀರ್ನ ಕುಡ್ಕೊಂಡು, ಅಂದ್ರೆ ಕಾಲ್ ಕೈ ಎಲ್ಲ ತೊಳೆದು ಆ ನೀರ್ನ ಕುಡಿದು ಮನೆಗೆ ಹೋಗಿದ್ದಾನೆ. ಮನೆಗೆ ಹೋದ್ಮೇಲೆ ವಿತಿನ್ 1.5-2 ಮಂತ್ಸ್ ಅಲ್ಲಿ ಎರಡು ಕಿಡ್ನಿ ಕೂಡ ಫೇಲಿಯರ್ ಆಗಿ ಈ ಡೈಡ್. ದಿಸ್ ಇಸ್ ಅ ಶಾಕರ್. ನನಗೆ ಅದು ಹೇಳುವಾಗ ನನಗನ್ಸ್ತು, ಯಾಕೆ ನಮ್ಮ ಪ್ರಪಂಚದಲ್ಲಿ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸಿದ್ಧಾರ್ಥ ಲೇಔಟ್ ಅಲ್ಲಿ ಹೋದ್ರೆ ಅಲ್ಲಿ ಫುಲ್ ಮೆಡಿಕಲ್ ಶಾಪ್ಸ್, ಇನ್ನೊಂದು ರೋಡಿಗೆ ಹೋದ್ರೆ ಅಲ್ಲಿ ಫುಲ್ ಮೆಡಿಕಲ್ ಶಾಪ್ಸ್. ಈಗ ಮೆಡಿಕಲ್ ಶಾಪ್ಸ್ ಇಲ್ಲದೆ ಲೈಫೇ ಇಲ್ದಂಗೆ ಆಗ್ಬಿಟ್ಟಿದೆ. ಬಟ್ ಎಟ್ ದ ಸೇಮ್ ಟೈಮ್ ಅವೇರ್ನೆಸ್ ಕೂಡ ಮಾಡಬೇಕು. ಅವೇರ್ನೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ನೀರು, ಇಮ್ಯಾಜಿನ್ ಮಾಡಿ, ಅವ್ರ ತೋಟಕ್ಕೆ ಹಾಕಿದ ಗೊಬ್ಬರದ ನೀರು ಅವರೇ ಕುಡಿದು ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಸೇಫ್ಟಿಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ. ನನಗೆ ಏನ್ ತೊಂದರೆ ಇಲ್ಲ, ಬಿಕಾಸ್ ನನಗೆ ಬಾವಿ ಇದೆ, ಅಲ್ಲಿ ನಮಗೆ ಬೆಟ್ಟದಿಂದ ನೀರು ಬರ್ತಾ ಇದೆ, ನಮಗೆ ವಾಟರ್ ಸೋರ್ಸ್ ಇದೆ. ಬಟ್ ನಾನು ಮೈಸೂರು ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೈಸೂರು ಬಗ್ಗೆ, ಬೆಂಗಳೂರು ಬಗ್ಗೆ, ಮಂಡ್ಯ, ಮದ್ದೂರು, ತಮಿಳ್ನಾಡು, ಇವರಿಗೆಲ್ಲ ನೀರಿನ ಕತೆ ಏನು ಅಂತ, ಏನ್ ಕಾಯಿಲೆ ಬೇಕಾದ್ರೂ ಬರ್ಬೋದು. ಸೊ ಫ್ಯೂಚರಿಗೆ ಬಿಗ್ಗೆಸ್ಟ್ ಮನಿ ಇಂಡಸ್ಟ್ರೀಸ್ ಹಾಸ್ಪಿಟಲ್. ಬಟ್ ಅದಕ್ಕಿಂತ $1 ಟ್ರಿಲಿಯನ್ ಇಂಡಸ್ಟ್ರೀಸ್ ನಾವು ಏನ್ ಮಾಡ್ತಾ ಇದೀವಿ, ನೇಚರ್ ಒಟ್ಟಿಗೆ ಇದ್ಕೊಂಡು, ನೇಚರ್ನ ಪ್ರೊಟೆಕ್ಟ್ ಮಾಡ್ಕೊಂಡು, ರಿಟ್ರೀಟ್ ಮಾಡ್ಕೊಂಡು. ರೀಸೆಂಟ್ ಆಗಿ ನಮ್ಮ ಕಮ್ಯುನಿಟಿ ಅವರೊಬ್ರು ಒಂದು ರಿಟ್ರೀಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಮಕ್ಕಳಿಗಿರೋದು, ತುಮಕೂರು ಹತ್ರ ಎಲ್ಲೋ. ಸೊ ಈ ತರ ತುಂಬಾ ವಿಚಾರಗಳು ನಡೀತಾ ಇದೆ. ಸೊ ದಟ್ಸ್ ದ ನ್ಯೂಸ್, ಶೇರ್ ಮಾಡಬೇಕಿತ್ತು. ಸೊ ಈಗ ನನಗೆ ಇನ್ನೊಂದು ಮೀಟಿಂಗ್ ಇದೆ, ಐ ಆಮ್ ಜಸ್ಟ್ ಲಾಗಿಂಗ್ ಔಟ್. ಸೊ ಎಲ್ಲರನ್ನ ಕೇಳಿದೆ ಅಂತ ಹೇಳ್ಬಿಡಿ, ನಿಮ್ಮ ಊರಲ್ಲಿ, ಮನೆಯಲ್ಲಿ, ಫ್ರೆಂಡ್ಸ್ ಅಲ್ಲಿ ಒಳ್ಳೇದಾಗ್ಲಿ. ಫ್ಯೂಚರಿಗೆ ಮೀಟ್ ಆಗುವ ಒನ್ ಆರ್ ದ ಅದರ್ ಇವೆಂಟು. ಟೇಕ್ ಕೇರ್, ಲಾಟ್ ಆಫ್ ಲವ್. ಸರ್, ನಮ್ಮ ಮಲ್ನಾಡ್ ರೀಜನ್ ಇಸ್ ಬೆಸ್ಟ್, ವಿ ಸೇಫ್ ಅಂಡ್ ಎಂಜಾಯಿಂಗ್ ನೇಚರ್, ಬಟ್ ಅದರ್ಸ್ ಪ್ಲೇಸ್ ತುಂಬಾ ಕಷ್ಟ. ಹೌದು ಬರುತ್ತವ್ರೆ, ಬಟ್ ನಾನು ಹೇಳೋದು, ಯಾಕೆ ಬೇರೆ ರೀಜನ್ಸಿಗೆ ಆಕ್ಸೆಸ್ ಇರಬಾರ್ದು ಅಂತ. ಬೇರೆ ನಾವು ಮಲ್ನಾಡವ್ರು ಮಾತ್ರ ನಾವು ಚೆನ್ನಾಗಿದ್ದೀವಿ. ಬಟ್ ಫ್ಯೂಚರಿಗೆ ಏನಾಗುತ್ತೆ ಗೊತ್ತಾ, ಈ ಮಲ್ನಾಡ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಮಲ್ನಾಡ್ ಇಸ್ ಸೇಫು, ಕೂರ್ಗ್ ಇಸ್, ಅಂದ್ರೆ ಈ ತರ ಬೇರೆ ಬೇರೆ ಜಾಗಗಳೆಲ್ಲ ಸೇಫ್ ಇದೆ ಅಂತ ಗೊತ್ತಾಗ್ತಾರೆ. ಈ ಸಿಟಿಯಿಂದ ಎಲ್ಲರೂ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಮ ಮಲ್ನಾಡು ಕಂಟ್ರೋಲ್ ಇರಲ್ಲ, ಎಲ್ಲ ತಪ್ಪೋಗ್ಬಿಡುತ್ತೆ ನಮ್ಮ ಒಂದು ಪರಿಸ್ಥಿತಿ. ಸೊ ಎವ್ರಿಬಡಿ ಇಸ್ ಬೈಯಿಂಗ್ ಲ್ಯಾಂಡು, ಪೊಲ್ಯೂಷನ್ ಜಾಸ್ತಿ ಆಗೋದು, ಅದಿದು. ಅದಕ್ಕೆ ನಾನು ಹೇಳೋದು, ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಮ್ಮ ಈ ಸಿಟಿಗಳಲ್ಲೇ ಸ್ವಲ್ಪ ಮರ ನೆಡೋದು, ಸ್ವಲ್ಪ ಈ ಹೊಳೆ, ಕೆರೆ ಇದನ್ನೆಲ್ಲ ಕ್ಲೀನ್ ಮಾಡಿಸೋದು, ಈ ತರ ಎಲ್ಲ ಮಾಡಿದ್ರೆ ಸೆಲ್ಫ್ ಸಸ್ಟೈನೇಬಲ್ ಎಲ್ಲ ಕಡೆ ಸ್ಟಾರ್ಟ್ ಆಗ್ಬೋದು. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಸರ್, ಕ್ಯಾನ್ ಯು ಗಿವ್ ಮಿ ಅ ಜಾಬ್? ಸಿ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾದಲ್ಲಿ ನಾವು ಜಾಬ್ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಐ ವುಡ್ ಸೇ ಅಪ್ಲೈ. ನಮ್ಮ ಟೀಮಲ್ಲಿ ಬೇಕಾದ್ರೆ ನಂಬರ್ ಹಾಕಿರ್ತೀನಿ, ಯು ಕ್ಯಾನ್ ಅಪ್ಲೈ ಬೈ ಸೆಂಡಿಂಗ್ ಯುವರ್ ರೆಸ್ಯೂಮ್ ಕಳಿಸಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಡೂ ಸಮಥಿಂಗ್ ಟು ನೇಚರ್, ನಮ್ಮೊಟ್ಟಿಗೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ. ಆಮೇಲೆ ನಮ್ದು ವಿಡಿಯೋಸ್ ನೋಡ್ಕೊಂಡು ಯಾವಾಗಲೂ ನಾವು ಮಜಾ ಮಾಡ್ತೀವಿ ಅಂತ ಅನ್ಕೋಬೇಡಿ, ಬಿಕಾಸ್ ವಿ ಆಲ್ಸೋ ಡೂ ಲಾಟ್ ಆಫ್ ವರ್ಕ್ ಆಲ್ಸೋ. ಕೆಲವರು ಲಾಸ್ಟ್ ಒಂದು ಐ ಥಿಂಕ್ ಅಟ್ಲೀಸ್ಟ್ 25-30 ಮೆಂಬರ್ಸು ಬೇರೆ ಬೇರೆ ಇದು ಆಲ್ಮೋಸ್ಟ್ 5 years ಅಲ್ಲಿ ಬಂದು ಒಂದು 2-3 ತಿಂಗಳು 3 ತಿಂಗಳು ಎಂಜಾಯ್ ಮಾಡ್ಬಿಟ್ಟು ಹೋಗಿದ್ದಾರೆ. ಬಟ್ ಐ ವುಡ್ ಸೇ ಪ್ಲೀಸ್ ಡೋಂಟ್ ಕಮ್ ಫಾರ್ ಎಂಜಾಯ್ಮೆಂಟ್. ನಿಜವಾಗ್ಲೂ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ವಿ ಡೆಫಿನೆಟ್ಲಿ ಹ್ಯಾವ್ ಅ ಜಾಬ್. ನಮ್ಮ ಲೈಫ್ ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ನೋಡಿ, ಈಗ ಒಂದು ಪೇಂಟ್ ಮಾಡಬೇಕಾದ್ರೆ ಪೇಂಟರಿಗೆ ಅವ್ರು ಪೇಂಟ್ ಮಾಡೋದು ಸಖತ್ತಾಗಿ ಕಾಣಿಸ್ಬೋದು. ಬಟ್ ಅವ್ರು ಪೇಂಟ್ ಬ್ರಷ್ ಕ್ಲೀನ್ ಮಾಡೋದು, ಅವರು ಆ ಒಂದು ಹಳೆ ಪೇಂಟ್ನ ತೆಗೆಯೋದು, ಅದು ಯಾರಿಗೂ ಇಷ್ಟ ಆಗಲ್ಲ. ಅಯ್ಯೋ, ಅದು ಯಾರು ಮಾಡ್ತಾರೆ ಅಂತ. ಬಟ್ ಪೇಂಟ್ ಮಾಡೋಕ್ಕೆ ಎಲ್ರಿಗೂ ಇಷ್ಟ. ಸೊ ನಮ್ಮ ಲೈಫಲ್ಲಿ ನಾವು ಬೋರಿಂಗ್ ಕೆಲಸನೂ ತುಂಬಾ ಮಾಡ್ತೀವಿ, ಬಟ್ ಬೋರಿಂಗ್ ಕೆಲಸ ಮಾಡಿದ್ರೇನೆ ಲೈಫು ಚೆನ್ನಾಗಿರುತ್ತೆ. ಎಸ್, ನಾನೊಂದು ಲಿಂಕ್ ಹಾಕ್ತೀನಿ, ಪ್ರಾಬಬ್ಲಿ ಮೂವಿತಾ ಕ್ಯಾನ್ ಪುಟ್ ಲಿಂಕ್ ಅನ್ಸುತ್ತೆ. ನೋಡಿ, ನಮ್ದೊಂದು ಮೀಟಪ್ ಇದೆ August 8. ನಿಮಗೆ ಬೇಕಂದ್ರೆ ಯು ಕ್ಯಾನ್ ಯೂಸ್ ದ ಟಿಕೆಟ್ಸು. ಸೊ ಲಿಂಕು ಹಾಕ್ತಾರೆ, ಕೂಪನು ಹಾಕ್ತಾರೆ. ದಿಸ್ ಇಸ್ ಓನ್ಲಿ ಫಾರ್ ಮೈ ಯೂಟ್ಯೂಬ್ ಆಡಿಯನ್ಸು. ಈಗ ಫೇಸ್ಬುಕ್ಕಿಗೆ ಅವ್ರಿಗೂ ಒಂದು 5 ಮೆಂಬರ್ಸು, ಆಮೇಲೆ ಇನ್ಸ್ಟಾಗ್ರಾಮಿಗೆ ಒಂದು 5 ಮೆಂಬರ್ಸು, 15 ಮೆಂಬರ್ಸ್ ನಂದು ಸೋಷಿಯಲ್ ಮೀಡಿಯಾಕ್ಕೆ ಅಂತ ಇಟ್ಟಿದ್ದೀನಿ. ಬಾಕಿ ಎಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ, ಇಲ್ಲ ಬಿಸ್ನೆಸ್ ಅಲ್ಲಿ
ಏನೋ ಒಂದು ಡಿಫ್ರೆಂಟ್ ಆಗಿ ಹೋಗೋರಿಗೆಲ್ಲ ಇನ್ಫ್ಲುಯೆನ್ಸರ್ಸ್ಗೆ. ಸೊ ಈ ತರ ಬೇರೆ ಬೇರೆ ಜನರು ಬಂದು ಜಾಯ್ನ್ ಆಗಿದ್ದಾರೆ. ಸೊ ನಮ್ಮ ಕರ್ನಾಟಕಕ್ಕೆ ಇದೊಂದು ಹೊಸ ಕಾನ್ಸೆಪ್ಟು, ಕೋಚಿಂಗ್ ಇಂಡಸ್ಟ್ರಿ. ಸೊ ಕೋಚಿಂಗಲ್ಲಿ ಲೈಫ್ ತುಂಬ ಚೇಂಜಸ್ ಆಗುತ್ತೆ. ಬಿಕಾಸ್ ನನಗನ್ಸಿದ್ದು ನನ್ನ ಲೈಫಲ್ಲಿ ಒಂದು ಮೆಂಟರ್ ಇದ್ದರೆ ನನ್ನ ದ ವೇ ಆಫ್ ಹ್ಯಾಂಡ್ಲಿಂಗ್ ಬಿಸ್ನೆಸ್, ದ ವೇ ಆಫ್ ಬಿಲ್ಡಿಂಗ್ ಅ ಟೀಮ್, ದ ವೇ ಆಫ್ ಹ್ಯಾಂಡ್ಲಿಂಗ್ ಫೈನಾನ್ಸು ಎಲ್ಲ ಚೇಂಜ್ ಆಗ್ತಿತ್ತು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಮೆಂಟರ್ ಇರಲಿಲ್ಲ. ಎಲ್ಲ ಓನ್ ಆಗಿ ಸ್ವಿಮ್ ಮಾಡಿದೆ. ಹೋಗ್ಬಿಟ್ಟು ಪಕ್ಕದಲ್ಲಿ ಓಕೆ, ಅಶ್ವಿತಾ ಹ್ಯಾಸ್ joined our Nature Seed Start journey. Thank you, Ashwita, for joining our membership. So, I'm telling you this mentor ಇರಬೇಕು ಲೈಫಲ್ಲಿ. ಅದು ಮೆಂಟರಿಗೆ ಒಂದು ಮೆಂಟರ್ ಇರಬೇಕು. ಆ ಥರ ಮೆಂಟರ್ನ ನಿಮ್ಮ ಲೈಫಲ್ಲಿ ಚೂಸ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಲೈಫ್ ಈಸ್ ಶಾರ್ಟ್. ಎಲ್ಲ ನಾನೇ ಕಂಡುಹಿಡಿತೀನಿ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಕಂಡುಹಿಡಿಯೋಕೆ ಏನಿಲ್ಲ. ಸಂಬಡಿ ಹ್ಯಾಸ್ ಆಲ್ರೆಡಿ ಡನ್ ಸಮಥಿಂಗ್ ಇನ್ ದೇರ್ ಲೈಫ್. ಅವ್ರೇನೋ ಮಾಡಿರ್ತಾರೆ. ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಡೂ ಇಟ್ ಸ್ಮಾರ್ಟ್ಲಿ. ಸೊ ನಾನು ಐ ಡಿಡ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಒಬ್ಬನೇ ಓಡಿದ್ದು, ಲಾಸ್ ಮಾಡಿಕೊಂಡು ಪುನಃ ಬಿಲ್ಡ್ ಮಾಡೋದು, ಪುನಃ ಬೀಳೋದು, ಅದೆಲ್ಲ ಮಾಡಿ. ಬಟ್ ಆಮೇಲೆ ಯಾವಾಗ ನನಗೆ ಮೆಂಟರ್ ಸಿಕ್ತು ಅಂತ ಹೇಳುವಾಗ ನನಗೆ ಎಲ್ಲ ಆಲ್ರೆಡಿ ಗೊತ್ತಿತ್ತು. ಬಟ್ ಅದನ್ನ ಒಂದು ಫ್ರೇಮ್ ವರ್ಕ್ ಮಾಡಿ ಕೊಟ್ಟಾಗ ನನಗೆ ಓಕೆ, ಐ ಥಿಂಕ್ ಐ ಹ್ಯಾವ್ ಡನ್ ಆಲ್ ದಿಸ್, ಬಟ್ ಇನ್ನೂ ಚೆನ್ನಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನನಗೆ ಅರ್ಥ ಆಯಿತು. ಸೊ ದಟ್ ಈಸ್ ದ ಪವರ್ ಆಫ್ ಮೆಂಟರ್ಶಿಪ್. ಕರ್ನಾಟಕಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಐ ಆಮ್ ಕನೆಕ್ಟಿಂಗ್ ವಿತ್ ಸಮ್ ಪವರ್ಫುಲ್ ಆರ್ಗನೈಸೇಷನು. ಎಂಡ್ ಆಫ್ ಇಟ್ ಏನು ಗೊತ್ತಾ, ಐ ವಾಂಟ್ ಎವ್ರಿಬಡಿ ಟು ಲೀವ್ ದೇರ್ ಡ್ರೀಮ್ ಆ್ಯಂಡ್ ಲೀವ್ ದೇರ್ ಕಂಪ್ಲೀಟ್ ಲೈಫ್ ವಿತ್ ಅ ಪರ್ಪಸ್. ಸುಮ್ಮನೆ ಯಾರ್ದೋ ಒಂದು ಕಂಪ್ನಿಗೆ ವರ್ಕ್ ಮಾಡೋದು, ದಟ್ ಈಸ್ ಅ ಜರ್ನಿ. ಅದೊಂದು ಜರ್ನಿಯಲ್ಲಿ ಬೇಕು. ವಿ ಕ್ಯಾನ್ ಗ್ರೋ ದೇರ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಒಂದು ಇರುವೆ, ಒಂದು ಪಕ್ಷಿ, ಒಂದು ಆನೆ, ಒಂದು ಜಿಂಕೆ, ಅದೆಲ್ಲ ಅದ್ರದ್ದು ಪರ್ಪಸಲ್ಲಿ ಇದೆ. ಬಟ್ ನಾವು ಮಾತ್ರ ಯಾರ್ದೋ ಕಂಪ್ನಿನ ಬೆಳೆಸ್ಕೊಂಡು ಏನೋ ಮಾಡಿಕೊಂಡು ನಮ್ಮ ಒಂದು ಪರ್ಪಸ್ ಇಲ್ಲದೆ ನಾವು ಡ್ರೀಮ್ ಎಲ್ಲ ಬಿಟ್ಟು ಒಬ್ಬರಿಗೆ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ವರ್ಕ್ ಮಾಡುವವರಿಗೆ, ಬಟ್ ಎಂಡ್ ಆಫ್ ಇಟ್ ನಿಮ್ಮದು ಏನಾದರೂ ಒಂದು ಕ್ರಿಯೇಟ್ ಮಾಡಿ ವಿಚ್ ಕ್ಯಾನ್ ಹ್ಯಾಪನ್ ಟು ಯು ಇನ್ ಸಚ್ ಅ ವೇ. ಅಬ್ದುಲ್ ಕಲಾಂ ಅವರು ಸ್ಪೀಚ್ ಮಾಡ್ತಾನೆ ತೀರ್ಕೊಂಡ್ರು. ಅದೇ ಥರ ಬೇರೆಯವರು ಅವ್ರಿಗೇನು ಇಷ್ಟ ಬರುತ್ತೆ ಅದನ್ನ ಮಾಡ್ಕೊಂಡೇ ತೀರ್ಕೊಂಡ್ರು. ಆ ಥರ ಒಂದು ಲೈಫ್ ಕ್ರಿಯೇಟ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿತ್ ದಟ್ ಐ ಜಸ್ಟ್ ವಾಂಟ್ ಟು ಸೇ ಐ ಆಮ್ ಸೈನಿಂಗ್ ಆಫ್ ಫಾರ್ ದ ಡೇ. ಮೋಹಿತನಿಗೆ ಮಳೆ ಜಾಸ್ತಿ ಇದೆ ಅನ್ಸುತ್ತೆ. ಅವ್ರು ಹಾಕಿದಾರಾ? ಕೊಡಗಲ್ಲಿ ನೆಟ್ವರ್ಕ್ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ. ಎಸ್, ಅದು ನನಗೆ ಬಂತ. ಓಕೆ, ಬರೋದಾ? ಲಿಂಕ್ ಸಿಕ್ತ ಅನ್ಸುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದ್ರೆ ನನಗೆ ಚಾಟ್ ಮಾಡೋಕೆ ಆಪ್ಷನ್ ಇದೆಯಾ ಕಮೆಂಟಲ್ಲಿ? ಹಾಂ, ಓಕೆ. ಪಿನ್ ಆಯ್ತಾ? ಓಕೆ, ನಾವು ಕಮೆಂಟಲ್ಲಿ ಹಾಕಿರ್ತೀವಿ ನಮ್ಮ ಲಿಂಕು ಮತ್ತು ಕೂಪನ್ ಕೋಡ್ ಏನು ಅಂತ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಬ್ಲಾಕ್ ಇಟ್. ಆ್ಯಂಡ್ ಇಫ್ ಯು ವಾಂಟ್ ಟು ಮೀಟ್ ಮೀ ಇನ್ ಪರ್ಸನ್, come to Mysuru, Le Ruchi on 8/8/2026. Thank you. Bye. Bye-bye. Good, I enjoyed. Puneet Jeevan, sir, I have done my 21 days program. I am in for the event. Congratulations, Puneet. 21 days program ಮಾಡಿ ಪುನೀತ್ ಬರ್ತಾ ಇದ್ದಾರೆ. ನೈಸ್. ಬೈ ರಾಕಿ, ಸಿಗುವ, ಬನ್ನಿ. ಯು ಸೀಮ್ ಟು ಬಿ ಅ ವೆರಿ ಗುಡ್ ಗೈ ಬಿಕಾಸ್ ಲೈಕ್ ಯು ಟೋಲ್ಡ್ ನೇಚರ್ ಬಗ್ಗೆ ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ನಮಸ್ತೆ ಬಾಯ್ ಅಂತ ಹೇಳಿದ್ದಾರೆ. ಸಿ ಯು, ಬಾಯ್. ಅಪ್ಲೈ ಮಾಡಿ ಇಫ್ ಯು ವಾಂಟ್ ವರ್ಕ್ ವಿತ್ ಅಸ್. ಎಸ್, ಬಾಯ್. ಹೌದಾ? ಓಕೆ.